ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಎಲ್ಲ ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ನ ವೀಕ್ಷಕರಿಗೆ ವಾಯ್ಸ್ ಆಫ್ ಸಾಧಕ ವಿಶೇಷ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಸಂಚಿಕೆಯನ್ನು ನಿಜವಾಗ್ಲೂ ಮನದುಂಬಿ ಬರುತ್ತೆ. ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಒಂದೊಂದು ಎಪಿಸೋಡ್ ಶುರು ಮಾಡ್ತಾ ಇದ್ದಾಗಲೂ ನಮಗೊಂದು ಭಯ ಇತ್ತು, ಹೇಗೆ ಜನ ರಿಸೀವ್ ಮಾಡ್ಕೊಳ್ತಾರೆ, ಅದನ್ನು ಹೇಗೆ ನಮ್ಮನ್ನು ಮುಂದುವರಿಸ್ತಾರೆ ಅಂತ. ಆದರೆ ಪ್ರತಿಯೊಂದು ಎಪಿಸೋಡ್ಗೂ ನೀವು ಕೊಡ್ತಿರುವಂತಹ ಸಪೋರ್ಟ್ಗೆ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕಾಯ್ತಾ ಇರ್ತೀರಾ ಈ ವಾರದ ವಿಶೇಷ ಅತಿಥಿ ಯಾರು, ಅವರ ಸಾಧನೆ ಏನು, ಅವರ ಜೀವನದಲ್ಲಿ ಏನೆಲ್ಲ ಒಂದು ಸಾಧನೆ ಮಾಡಿ ಈ ಒಂದು ಸಾಧಕರ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಇವರ ಬಗ್ಗೆ ಮಾತಾಡೋಕ್ಕೆ ತುಂಬಾನೇ ಖುಷಿ ಆಗತ್ತೆ. ಫಸ್ಟ್ ನಾನು ಶುರು ಮಾಡಬೇಕು ಅಂತ ಹೇಳಿದ್ರೆ ಇವ್ರನ್ನ ನೋಡಿದ್ರೆ ಒಂಥರ ಭಯ ಆಗತ್ತೆ. ಓಕೆ, ಇವರೊಂಥರ ಸಿಕ್ಕಾಪಟ್ಟೆ ವಿಲನ್ ಅಂತ ಫೇಮಸ್ ಆಗಿದ್ದಾರೆ. ಆದರೆ ಮೃದು ಸ್ವಭಾವದ ವ್ಯಕ್ತಿತ್ವ, ಮೋಸ್ಟ್ ಫ್ರೆಂಡ್ಲಿ ಪರ್ಸ್ನಾಲಿಟಿ ಆ್ಯಂಡ್ ಇವ್ರು ಮಾಡಿರುವಂತಹ ಸಾಧನೆ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಅಂತ ಪಟ್ಟ ಬಂದಿದ್ದು, ಹಾಗೆ 300 ಚಿತ್ರಗಳ ಸರದಾರ. ಎಲ್ಲ ಹೀರೋಗಳಿಗೂ ಇವ್ರ ಜೊತೆ ಗುದ್ದಿಸ್ಕೊಳ್ಳಿಲ್ಲ ಅಂತಾರೆ ಸಕ್ಸಸ್ ಸಿಗಲ್ಲ ಅನ್ನೋ ಒಂದು ಟರ್ಮಿನಾಲಜಿಲಿ ಕೂಡ ಇವರು ಅದನ್ನ ಸಕ್ಸಸ್ಫುಲ್ ಆಗಿ ಕೂಡ ಲೀಡ್ ಮಾಡ್ಕೊಂಡು ಬಂದವರು. ಹಾಗೆ 15-20 ಸೀರಿಯಲ್ಗಳಲ್ಲಿ ಕೂಡ ಮಿಂಚಿದಂತ, ಈಗಲೂ ಕೂಡ ಚಾಲ್ತಿಯಲ್ಲಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಖಳನಾಯಕ, ಅಲ್ಲಲ್ಲ ಮೋಸ್ಟ್ ಹ್ಯಾಂಡ್ಸಮ್ ಖಳನಾಯಕ ರವಿಚೇತನ್ ಅವರು ನಮ್ಮ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಅಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇಂಟ್ರೊಡಕ್ಷನ್ ತುಂಬಾ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗೋಯ್ತು ಅಂತ ಯಾಕಂದ್ರೆ ನೀವು ಅಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದೀರಾ. ಐ ಥಿಂಕ್ ಇದು ಸಾಲಲ್ಲ ಅಂತ ನನ್ನ ಒಂದು ಫೀಲಿಂಗ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮ್ಮ ಒಂದು ಕ್ಷಣನ ನಮ್ಮ ವಾಯ್ಸ್ ಆಫ್ ಸಾಧಕನ್ಗೆ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ವೆಲ್ಕಮ್ ಅಂಡ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಐ ಶುಡ್ ಥ್ಯಾಂಕ್ ಆ್ಯಕ್ಚುಲಿ ನಾನು ಕರೆದು ಈ ಚೇರ್ ಕೂರಿಸಿದ್ದಕ್ಕೆ ಐ ಶುಡ್ ಥ್ಯಾಂಕ್ ಯು ಆಲ್ಸೋ ಫಾರ್ ದ್ಯಾಟ್. ಎಸ್, ಇಂಡಸ್ಟ್ರಿನಲ್ಲಿ ವಿಲನ್ ಅಂತ ಹೇಳಿದ್ರೆ ತುಂಬ ಒಂಥರ ಬೇರೆ ಥಾಟ್ ಇರುತ್ತೆ. ಅಂದರೆ ಕುರುಪ್ ಹಾಕಿರಬೇಕು, ಒಂಥರ ಬೇರೆ ಒಂಥರ ಡಸ್ಕಿ ಆಗಿರಬೇಕು, ಸಿಕ್ಕಾಪಡೆ ಹೈಟು, ಒಂಥರ ಪರ್ಸ್ನಾಲಿಟಿ ಮಸ್ಕ್ಯುಲರ್ ಆಗಿರಬೇಕು ಅಂತ ಆ ಥರ ಒಂದು ನಮಗೆ ಥಾಟ್ ಪ್ರೋಸೆಸ್ ಇರುತ್ತೆ. ಆದರೆ ನಿಮ್ಮನ್ನು ನೋಡಿದಾಗ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಇಷ್ಟೊಂದು ಸ್ಮಾರ್ಟ್ ಆಗಿರೋಕ್ಕೂ ಸಾಧ್ಯನಾ ಅಂತ ನನಗೆ ಖುಷಿ ಆಗತ್ತೆ. ಅದು ನಮ್ಮ ಕನ್ನಡದವರಾಗಿದ್ಕೊಂಡು. ಆ್ಯಂಡ್ ನೀವು ನಿಮ್ಮ ವಾಯ್ಸ್ಗೆ ಫೇಮಸ್ಸು. ನೀವು ಹಲೋ ಅಂತಂದ್ರೆ ಆಹಾ ಅಂತ ಅನ್ಸುತ್ತೆ ನಮಗೆ. ಯು ಹ್ಯಾವ್ ದಟ್ ಲವ್ಲಿ ವಾಯ್ಸ್. ಸೊ ಇಂಡಸ್ಟ್ರಿಯ ಪಾದಾರ್ಪಣೆ ನಿಮ್ಗೆ ಯಾಕಾಯ್ತು, ಹೇಗಾಯ್ತು? ವಿಲನ್ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತೀನಿ. ಐ ಆಮ್ ಎ ವೈಟ್ ಕಾಲರ್ ವಿಲನ್. ಓಕೆ, ಅದೇ ಕಥೆ ಪ್ರಕಾರ ಹೀರೋ ಗೆಲ್ತಾರೆ, ಅದು ಹೋಗುತ್ತೆ, ಅದು ಬೇರೆ ವಿಷಯ. ಬಟ್ ಒಬ್ಬ ವಿಲನ್ ಸ್ಟ್ರಾಂಗ್ ಇದ್ರೇ ಹೀರೋಜನ್ ತೋರ್ಸೋಕ್ಕೆ ಸಾಧ್ಯ ಹೀರೋಗೆ. ಸೊ ದ ವಿಲನ್ ಶುಡ್ ಬಿ ಆಲ್ವೇಸ್ ಸ್ಟ್ರಾಂಗ್. ಸೊ ಆವಾಗಲೇ ಹೀರೋ ಏನೋ ಲೈಕ್ ಕತೆ ಪ್ರಕಾರ ನನಗೆ ಗೊತ್ತಿಲ್ಲ, ಬಟ್ ಯೂಶ್ವಲಿ ಇದ್ರ ಪ್ರಕಾರ ಏನಾಗುತ್ತೆ ಅಂದರೆ ವಿಲನ್ ಸ್ಟ್ರಾಂಗ್ ಇದ್ದಂದ್ರೆ ಹೀರೋನು ಸ್ಟ್ರಾಂಗ್ ಆಗ್ತಾನೆ. ಸೊ ದಟ್ ಈಸ್ ವಾಟ್ ಯೂಶ್ವಲಿ ಆ ಥರ ಹೋಗುತ್ತೆ. ಇಲ್ಲ ಎಷ್ಟೋ ಸಿನಿಮಾಗಳು ನೋಡಿದ್ವಿ, ವಿಲನ್ ಹಿಂಗಿರ್ತಾರೆ, ಹೀರೋನ್ ಹಿಂಗಿರ್ತಾರೆ, ಅಥವಾ ವಿಲನ್ ಹಿಂಗಿರ್ತಾರೆ, ಹೀರೋ ಹಿಂಗಿರ್ತಾರೆ. ಅದು ಮ್ಯಾಚಿಂಗ್ ಇದೆಯಲ್ಲ, ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ವೆದರ್ ಹಿ ಸೂಟ್ಸ್ ಫಾರ್ ದ ಕ್ಯಾರೆಕ್ಟರ್ ಆರ್ ನಾಟ್ ಅನ್ನೋದು, ಆರ್ ಅಪೋಸಿಟ್ನ ಯಾರನ್ನ ಹಾಕಬೇಕು ಅನ್ನೋದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಸೊ ದಟ್ಸ್ ಒನ್ ಪೋರ್ಷನ್. ಸೊ ಇನ್ನೊಂದು ಪೋರ್ಷನ್ ಏನೋ ಕೇಳಿದ್ರಿ, ಇಂಡಸ್ಟ್ರಿಯ ವೆಲ್ಕಮ್ ಪಾದಾರ್ಪಣೆ ಆಗಿದ್ದು ಸೀರಿಯಲಿಂದ. ಸೊ ಐ ವಾಸ್ ಡೂಯಿಂಗ್ ಸೀರಿಯಲ್ಸ್ ಆ್ಯಕ್ಚುಲಿ. ತೇಲಿಯೋದನೋಕೆ, ಮನ್ವಂತರ, ಸಪ್ತಪದಿ, ಆಮೇಲೆ ಕಲ್ಯಾಣ ಮಸ್ತು, ಸುಮಾರು ಮಾಡ್ಕೊಂಬರ್ತಾಯಿದ್ದೆ. ಇನ್ಫ್ಯಾಕ್ಟ್ ಅದು ಮನ್ವಂತರ ಮಾಡಬೇಕಾದ್ರೆ ಅವಾಗ ನೆನಪಿರಲಿ ಪ್ರೇಮ ಮತ್ತು ಸುನಿಲ್ ರಾವ್ ಈಗಲೇ ಆವಾಗ ಎಂಟ್ರಿ. ಅಂದರೆ ಆವಾಗಲೇ ನಾನು ಕಾಲೇಜಲ್ಲಿ ವಿಲನ್ ಇದ್ದೆ. ಕಾಲೇಜ್ ಸ್ಟೋರಿ ಅದು. ಅವರಿಬ್ಬರು ಹೀರೋಗಳು, ನಾವು ಆಗಲೇ ವಿಲನ್ ಇದ್ದೆ ನಾನು ಕಾಲೇಜಲ್ಲಿ, ಸೀರಿಯಲಲ್ಲೇ ವಿಲನ್ ಇದ್ದೆ. ಓಕೆ, ಸೊ ಎಂಟ್ರಿ ಹೆಂಗಿತ್ತು, ನನ್ನ ವಿಲನ್ ಎಂಟ್ರಿ ಇತ್ತು. ಯಾವ ಏಜಲ್ಲಿ ಅದು ಸ್ಟಾರ್ಟ್ ಆಗಿದೆ? ಏಜ್ ಐ ಡೋಂಟ್ ನೋ, 20-30 years ಬ್ಯಾಕ್, 25-30 years ಬ್ಯಾಕ್. ಸೊ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು. ಒಂದು 300 ಸಿನಿಮಾ ಮಾಡಿದ್ದೀನಿ. ಸಿಲೋ ಜುಬ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸೀರಿಯಲ್ ಅಲ್ಲಿ ಶುರು ಆಯಿತು, ಎಂಟ್ರಿ ಆಗಿದೆ ವಿಲನ್ ಆಗಿ. ಸೊ ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಸೀರಿಯಲ್ಸು ಅಷ್ಟೇ, ಸಪ್ತಪದಿ ಅಂತ ಮಾಡ್ತಾಯಿದ್ದೆ, ಸುನಿಲ್ ಪುರಾಣಿಕ್ ಅವ್ರದ್ದು. ಅದರಲ್ಲೂ ಐ ವಾಸ್ ಅ ಕಾಪ್ ಅಂತ ಕಥೆಯಲ್ಲೇ ಐ ವಾಸ್ ಅ ಪೊಲೀಸ್ ಆಫೀಸರ್. ಸೊ ನಾನು ಫಸ್ಟ್ ಮೇಕಪ್ ಹಾಕಿದೆ ಪೊಲೀಸ್ ಡ್ರೆಸ್ಸಲ್ಲಿ, ಇನ್ಸ್ಪೆಕ್ಟರ್ ಡ್ರೆಸ್ಸು. ಒಂದು ಪೊಲೀಸ್ ಡೈರಿ ಅಂತ ಒಂದು ನಡೀತಾ ಇತ್ತು. ಬಾಮಾರೀಶ್ ಅವ್ರದ್ದು, ಓಂ ಪ್ರಕಾಶು ಮತ್ತು ಅಸೋಸಿಯೇಟ್ ಮಾದೇಶ್ ಅವರು ಎಲ್ಲ ಇದ್ದರು ಅವಾಗ. ಸೊ ಅಲ್ಲಿ ಫಸ್ಟ್ ಇಂಟ್ರಡಕ್ಷನ್ ಆಗಿದ್ದು
ಅದು ಹೆಂಗೋ ನಾನು ಅಲ್ಲಿ ಯಾರೋ ಆರ್ಟಿಸ್ಟ್ ಯಾರೋ ಬಂದಿರಲಿಲ್ಲ. ಸೊ ಬಂದಿರಲಿಲ್ಲ ಅಂತ ನಾನು ಹಿಂದಿನ ರೋಡಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಆವಾಗ ತಾನೇ ಮೊದಲಿಂದನೂ ಬುಲೆಟ್, ಈಗಲೂ ಬುಲೆಟೆ. ಸೊ ಬುಲೆಟಲ್ಲಿ ಆಗ್ತಾನೆ ಮಿಲ್ಟ್ರಿ ಕಟ್, ಪೊಲೀಸ್ ಕಟಿಂಗ್ ಮಾಡಿಕೊಂಡು ಕೂತಿದ್ದೆ. ನಮ್ಮ ಡ್ರೈವರ್ ಒಬ್ಬ ಆಗ ಅವರ ಗಾಡಿ ಯೂನಿಟ್ ಡ್ರೈವರ್ ಏನೋ ಆಗಿದ್ದ ಅವಾಗ, ನಮ್ಮಲ್ಲಿ ಬಿಟ್ಟು ಹೋಗಿ ಎಲ್ಲ ಇದ್ದ. ಸೊ ಅಲ್ಲಿ ಅವ್ನು ಗೊತ್ತಿದ್ದು ನನಗೆ ಆ್ಯಕ್ಟಿಂಗ್ ತುಂಬ ಹುಚ್ಚಿದೆ ಅಂಥೇಳಿ. ಅವನು ಅಲ್ಲಿ ನೋಡಿದ ತಕ್ಷಣ ಅವ್ನು ಬಂದ, ಅಣ್ಣ ಇನ್ಸ್ಪೆಕ್ಟರ್ ಗಾಡಿದೆ ಮಾಡೋಣ ಅಂತ. ಎಲ್ಲಿ ಶೂಟಿಂಗ್ ನಡೀತಿದ್ಯಪ್ಪ ಅಂತ. ಹಿಂದೆ ಅಣ್ಣ ಆಫೀಸ್ ಹಿಂದೆ ಬನ್ನಿ ಅಂತ ಕರ್ಕೊಂಡೋದ. ಸೊ ಆವಾಗಲೇ ನಾನು ಫಸ್ಟು ನಾನು ಬಾಮರೇಶ್ ನೋಡಿದ್ದು, ಓಂ ಪ್ರಕಾಶ್ ಅವ್ರು ನೋಡಿದ್ದು, ಮಾದೇಶ್ ಅವ್ರು ನೋಡಿದ್ದು. ನೋಡಿದ ತಕ್ಷಣ ನೋಡಿ ಖುಷಿ ಆಗ್ಬಿಟ್ರು. ರೇ ಸಖತ್ ಪರ್ಸನಾಲಿಟಿ, ಒಳ್ಳೆ ಚೆನ್ನಾಗಿದ್ದಾರೆ, ಈ ಡ್ರೆಸ್ ಎಲ್ಲ ಹಾಕ್ಸಿದ್ರು. ಅದನ್ನು ಡೈಲಾಗ್ ಕೊಟ್ಟರೆ, ಡೈಲಾಗ್ ನೋಡಿದ್ರೆ ಅದು ತೆಲುಗು ಡೈಲಾಗು. ಅದು ಯಾವುದೋ ರೀಮೇಕ್ ಮಾಡ್ತಾಯಿದ್ರು, ಏನೋ ಒಂದು ಈ ದಂಡುಪಾಳ್ಯದೇನೋ ಒಂದು ಮಾಡ್ತಾಯಿದ್ರು ಸ್ಟೋರಿನ. ಸರಿ ಅಲ್ಲಿ ನೋಡಿದ್ರೆ ಹಂಗಿತ್ತು. ನಾನು ತೆಲುಗು ಬರಲ್ಲ ಸರ್ ಅಂದೆ. ಅವ್ರು ಬಿಡೋ ಇಲ್ಲ, ಯಾಕಂದರೆ ಅಲ್ಲಿ ಆರ್ಟಿಸ್ಟ್ ಯಾರೋ ಬರೋರು ಕೈ ಕೊಟ್ಟಿದ್ದಾರೆ, ಒಂದು ಮಾಡಲೇಬೇಕು ಅವರು. ನಂಗೆ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಮಾಡಿ ಮಾಡಿದ. ನನಗೂ ಆ್ಯಕ್ಟಿಂಗ್ ಹುಚ್ಚಿತ್ತು. ಸರಿ ಆಯ್ತು, ಒಂದು ಟೈಮ್ ಕೊಡಿ ಸರ್ ಸ್ವಲ್ಪ ಅಂತೇಳಿದ್ರು. ಅದೇನು ಕಂಟೆಂಟ್ ಅಂತ ತಿಳ್ಕೊಂಡೆ. ಫುಲ್ ಬಹ್ಯಾಟ್ ಮಾಡಿದೆ. ಬಹ್ಯಾಟ್ ಮಾಡಿ ಡೈಲಾಗ್ ಒಂದೇ ಟೇಕಿಗೆ ಓಕೆ ಮಾಡಿದ್ರು. ಅಲ್ಲಿ ಅವ್ರಿಗೆ ಖುಷಿ ಆಯಿತು. ಅಲ್ಲಿಂದ ನಂಬರ್ಗಳೆಲ್ಲ ಹೋಯ್ತು. ಹಂಗೆ ದಟ್ ಈಸ್ ಓ ಮೈ ಕರಿಯರ್ ಸ್ಟಾರ್ಟೆಡ್. ಒಂಥರ ಅದೃಷ್ಟದ ಬಾಗಿಲು ತೆಗೆಯೋದು ಅಂತಂದ್ರೆ ಹೆಂಗಿರತ್ತೋ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಬಿಕಾಸ್ ಎಲ್ಲೋ ಸುಮ್ಮನೆ ಕೂತಿರ್ತಿರಂತೆ, ಪಕ್ಕದ್ರೊಡಲ್ಲೇ ಶೂಟಿಂಗ್ ಆಗ್ತಿರಂತೆ. ಅಂದರೆ ನನಗೆ ಆ್ಯಕ್ಟಿಂಗ್ ಹುಚ್ಚಿತ್ತು, ಆ್ಯಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು ಹೊರತು, ಬಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರು ಏನೂ ಗೊತ್ತಿಲ್ಲ. ಯಾವ ಪ್ರೊಡಕ್ಷನ್ ಮ್ಯಾನೇಜರ್ ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಇಂಡಸ್ಟ್ರಿಯಲ್ಲಿ ಒಬ್ಬರು ಪರಿಚಯ ಇಲ್ಲ. ನಮಗೆ ನಮ್ಮ ಅಣ್ಣಂದು ಟ್ರಾವೆಲ್ಸ್ ಇದ್ದು, ಟ್ರಾವೆಲ್ಸೆಲ್ಲ ಪರಿಚಯ, ಆ ಕಡೆ ಎಲ್ಲ ಪರಿಚಯ ಬರ್ತು. ಈ ಕಡೆ ಯಾರೂ ನನಗೆ ಪರಿಚಯನೇ ಇರಲಿಲ್ಲ. ಹೆಂಗಪ್ಪ ಅಂತ ನಾನು ಕೂತಾಗ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಒಂಥರ ಇಂಟ್ರೆಸ್ಟಿಂಗ್. ಯಾಕಂದರೆ ಯಾರ್ಯಾರ ಒಂದು ಜರ್ನಿ ಹೇಗೆಯಿಂದ ಶುರು ಆಗುತ್ತೆ, ಬಟ್ ಶುರು ಮಾಡಿದ್ಮೇಲೆ ಕೂಡ ಲಕ್ಕಿಂದ ಶುರು ಆಯಿತು ಅಂತ ನೀವು ಲಕ್ಕಲ್ಲೇ ನಿಲ್ಲಿಸಲಿಲ್ಲ. ನೀವು ಹಾರ್ಡ್ ವರ್ಕ್ ಮಾಡಿದ್ರಿ, ಡೆಡಿಕೇಟೆಡ್ ಆಗಿದ್ರಿ, ಅಷ್ಟೇ ತಾಳ್ಮೆಯಿಂದ ಇದ್ರಿ. ಸಕ್ಸಸ್ನ ಫೇಲ್ಯೂರ್ನ ಈಕ್ವಲ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಕ್ಕೆ 300 ಸಿನಿಮಾ, 25 ವರ್ಷ ಒಂದು ಇಂಡಸ್ಟ್ರಿನಲ್ಲಿ ನೀವು ನಿಂತ್ಕೋತೀರಾ. ಅದು ತುಂಬ ಹೆಮ್ಮೆ ಆಗೋ ವಿಚಾರ ಏನಂತ ಹೇಳಿದ್ರೆ, ಎಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡ್ತೀರಾ, ಮತ್ತು ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರಲ್ಲಿ ಜೊತೆ ಕೆಲಸ ಮಾಡ್ತೀರಾ. ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ನೀವೇ ವಿಲನ್ ಆಗಿರ್ತೀರಾ. ಸೊ ರವಿಚೇತನ್ ಅಂತ ಹೇಳಿದ್ರೆ ಸಖತ್ರಿ, ಕ್ಲಾಸ್ ವಿಲನ್ ಅವರು ಅಂತ ಒಂದು ಸ್ಟ್ಯಾಂಡರ್ಡ್ ಕೂಡ ನೀವು ಸೆಟ್ ಮಾಡ್ತೀರಾ. ಸೊ ಈ ಹಾರ್ಡ್ ವರ್ಕು, ಪೇಷನ್ಸು ನಿಮ್ಮ ಲೈಫಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ? ಲಕ್ ಇಂಪಾರ್ಟೆಂಟಾ, ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸ್ ಇಂಪಾರ್ಟೆಂಟಾ? ಈ ಇಂಟರ್ವ್ಯೂ ಎಂಡಲ್ಲಿ ನಾನು ಲಕ್ ಬಗ್ಗೆ ಮಾತಾಡ್ತೀನಿ. ಓಕೆ. ನನ್ನ ಈ ಒಂದು 25 ಇಯರ್ಸ್ ಜರ್ನಿ, ಈ ಒಂದು 300 ಸಿನಿಮಾಗಳದ್ದು ಏನೋ ಅನುಭವ, ಹೌದು, ನಾನು ಮಾಡಿದ್ರೆ ಪಾತ್ರ ಇಲ್ಲ. ಹೌದು, ಮಂಗಳಮುಖಿ ಪಾತ್ರ ಮಾಡಿದ್ದೀನಿ. ಹೌದು. ಆಮೇಲೆ ಬಿಲ್ಲಂದು ಬೇಜಾರು ಮಾಡಿದ್ದೀನಿ ಬಿಡಿ. ಪೊಲೀಸ್ ಆಫೀಸರ್ ಕರೆಕ್ಟ್ ಬೇಜಾರು ಮಾಡಿದ್ದೀನಿ. ಮದುವೆ ಗಂಡು ಪಾತ್ರ ಬೇಜಾರು ಮಾಡಿಬಿಟ್ಟಿದ್ದೀನಿ. ಕಾಲಭೈರವ ಪಾತ್ರ ಮಾಡಿದ್ದೀನಿ. ಆಮೇಲೆ ಚರ್ಚ್ ಫಾದರ್ ಒಂದು ಮಾಡಿದ್ದೀನಿ. ಆಮೇಲೆ ಬಸವಣ್ಣನ ಪಾತ್ರ ಮಾಡಿದ್ದೀನಿ. ರಾಜ್ಯದ ದುಶಾಸನ ಪಾತ್ರ ಮಾಡಿದ್ದೀನಿ. ಆಮೇಲೆ ಮಧುಕರಿ ನಾಯಕ ಪಾತ್ರ ಮಾಡಿ ಆಲ್ಮೋಸ್ಟ್ ಹ್ಯಾವ್ ಡನ್ ಎವ್ರಿಥಿಂಗ್. ಸೊ ಪಾತ್ರಗಳು ಹಾಕ್ತಾ ಬಂತು. ಸೊ ಫಸ್ಟ್ ಒಂದು ಹೇಳಬೇಕು ಅಂದರೆ, ಒಬ್ಬ ಕಲಾವಿದನಿಗೆ ಎಲ್ಲ ಪಾತ್ರ ಸೂಟ್ ಆದರೆ ಅವನೇ ಕಲಾವಿದ. ಅದೊಂದು ಗಾಡ್ ಗಿಫ್ಟ್. ಈ ಕೆಲವರು ಸೂಟ್ ಆಗಲ್ಲ, ಕೆಲವರು ಈ ಪಾತ್ರಕ್ಕೆ ಮಾತ್ರ ಸೂಟ್ ಆಗ್ತಾರೆ, ಕೆಲವರು ಇದಕ್ಕೆ ಸೂಟ್ ಆಗಲ್ಲ. ಬಟ್ ಗಾಡ್ ಗಿಫ್ಟ್ ನನಗೆ. ಸೊ ನನಗೆಲ್ಲ ಪಾತ್ರಗಳು ಹೊಂದ್ಕೊಂಡು ಬಂದಿದ್ದಾವೆ, ಎಲ್ಲ ಪಾತ್ರನೂ ಮಾಡ್ಕೊಂಡೇ ಬಂದಿದ್ದೀನಿ. ಸೀರಿಯಲಿಂದ ಸಿನಿಮಾ ಹೆಂಗೆ ಜಂಪ್ ಆದೆ ಅಂದರೆ, ಕೋಟಿಗೊಬ್ಬ ಅಂತ ಒಂದು ಸಿನಿಮಾ ಬಂದು ವಿಷ್ಣು ಸರ್ದು. ಸೊ ಅದನ್ನು ನನ್ನ ಮೊದಲನೇ ಸಿನಿಮಾ. ಸೊ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ನಾಗಣ್ಣವ್ರು ನೋಡ್ಬಿಟ್ಟೆ ಯಾವುದು ಹುಡುಗ ಕರೆಸಿ ಅಂತ ಹೇಳಿ ಕರೆಸಿದ್ರು. ಸೊ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಶುರು ಆಯಿತು. ವಿಷ್ಣು ಸರ್ನ ನೋಡಿದ್ದೆ ನಾನು ಆವಾಗ. ಅವ್ರ ಸಿನಿಮಾ ನೋಡ್ಕೊಂಡು ಬಂದೆ, ಬಟ್ ಅವ್ರನ್ನ ಭೇಟಿಯಾಗ ಅವಕಾಶ ಅಂತೂ ಇಲ್ಲವೇ ಇಲ್ಲ ಬಿಡಿ. ಬಟ್ ನೋಡಿದ್ರೆ ಫಸ್ಟ್ ಡೇ ನನಗೆ ಫಸ್ಟ್ ಸೀನ್ ಅವ್ರ ಜೊತೆ, ವಿಷ್ಣು ಸರ್ ಜೊತೆ ಫಸ್ಟ್ ಸಿನಿಮಾ ನಂದು. ಫಸ್ಟ್ ಸೀನು ಎಲ್ಲಿ ಅದು ಯಾವುದೋ ದೇವಸ್ಥಾನ, ಹಲ್ಸೂರು ದೇವಸ್ಥಾನದಲ್ಲಿ ಸರ್ಕಲಲ್ಲಿ ಶೂಟಿಂಗು. ಅದು ಫಸ್ಟ್ ಸೀನ್ ಏನಿಟ್ಟಿದ್ದಾರೆ, ಹೋಗಿ ಕತ್ತಿನಪಟ್ಟಿ ಹಿಡಿಯೋದು. ಸೊ ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ಯಾಕಂದರೆ ಅಷ್ಟು ಜನ ಸಿನಿಮಾ ಅಷ್ಟು ನೋಡಿಲ್ಲ ನಾನು. 100 ಜನ ಫುಲ್ಲು
ಕತ್ತಿನ ಹಾ, ಪಟ್ಟಿ ಇವ್ರು ಹಿಡಿಬೇಕು ಅಂದ್ರೆ ಫಸ್ಟ್ ಫಸ್ಟ್ ಅದು ಭಾರಿ ಕಷ್ಟ ಆಯ್ತು ನನಗೆ. ಅದೊಂದು ಚೂರು ನನಗೆ ಫಸ್ಟು ಇದಾಯಿತು. ಒಂದು ಶಾರ್ಟ್ ಹೇಳಿದ್ರು, ಪ್ರಿಯಾಂಕಾ ಅವ್ರದ್ದು ಫಸ್ಟ್ ಸಿನಿಮಾ, ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು ಫಸ್ಟ್ ಸಿನಿಮಾ ಅದು. ಅದರಲ್ಲಿ ಅವ್ರ ಮದುವೆ ಹಾಕಿ ಹೋಗ್ತಿರ್ತೀನಿ ನಾನು. ಸೊ ಎಲ್ಲೆಲ್ಲಿ ನಾವು ಹುಡುಗಿನ ಕಣ್ಣಾಗ್ತಾ ಅಂದರೆ ಹೀರೋನ್ ಕಣ್ಣಾಗ್ತಾ ಇರ್ತೀನಿ, ಹೀರೋ ಹತ್ರ ಹೊಡ್ಸ್ಕೊಂಡ್ ಬರ್ತಾ ಇರ್ತೀನಿ. ಇದು ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಮ ದರ್ಶನ್ ಹೇಳ್ತಾ ಇರ್ತಾರೆ, ಹೇ ಮದುವೆ ಗಂಡು ಆ ಸಿನಿಮಾದಲ್ಲಿ ಹೊಡೆದು ಕಳ್ಸಿನಿ ಮತ್ತೆ ಬಂದಿದ್ಯಾ ಅಂತ. ಸೊ ಆ ಥರ ಬಂದ್ಬಿಟ್ಟಿದೆ ಅದು. ಆ ಸಿನಿಮಾದ ಏನಾಯಿತು, ಒಂದು ಗಾಡಿಗಳು ಬರ್ತಾವೆ, ಟಾಟಾ ಸುಮೋ ಬರ್ತಾವೆ, ಹಿಂಗೆ ಬಂದ ತಕ್ಷಣ ನಿಲ್ಲಿಸಿ ಹೋಗಿ ಆಟೋ ಚೆಕ್ ಮಾಡಿ ವಿಷ್ಣು ಸರ್ದು ಕತ್ತಿನ ಪಟ್ಟಿ ಡೈಮೆಂಡ್ಸಲ್ಲಿ ಇಟ್ಟಿದ್ಯಾ, ಈ ಹುಡುಗಿ ಇಲ್ಲೇ ತಾನೇ ಇಟ್ಟಿದೀಯ, ನಿಂದ ತಾನೇ ಇದು ಆಟ ಅಂದರೆ ಒಂದಿಷ್ಟು ಡೈಲಾಗ್ ಇತ್ತು. ಸೊ ಟೇಕ್ ತೊಗೊಳ್ಳಿ, ಅವಾಗೆಲ್ಲ ಕ್ಯಾನು, ನಾನು ರೆಡಿ ಕ್ಯಾನ್ ಅದಕ್ಕೆ ಒಂದು ಮಾತಿತ್ತು ನಮಗೆ ನೆನಪಿದೆ, ಜಾಸ್ತಿ ಸೈಕಲ್ ಹೊಡಿಬೇಡ ಅಂತ. ಹೌದೌದು. ಅವಾಗಿನ ಇಂಡಸ್ಟ್ರಿ ಇವಾಗ ಹೊಸಬ್ರಿಗೆ ಮೋಸ್ಟ್ಲಿ ಅದು ವಾಡಿಕೆ ಗೊತ್ತಿರಲ್ಲ. ನಾವೆಲ್ಲ ಸ್ವಲ್ಪ ಅಂದ್ರೆ ಜಮಾನದಲ್ಲಿ ಇದೊಂದು ಜಾಸ್ತಿ ಸೈಕಲ್ ಹೊಡಿಬೇಡ ಅಂತಂದ್ರೆ ಏನಕ್ಕಂದ್ರೆ ರೀಲ್ಸ್ ಗಳು ಯೂಸ್ ಮಾಡ್ತಾ ಇದ್ರಲ್ಲ. ಸೊ ಈಗಿನ ಹುಡುಗ ಅವ್ರಿಗೆಲ್ಲ ಈಸಿ ಫ್ರೀ, ಅವಾಗೇನೋ ಅಂತಾರ ರೆಡಿ ಕೇಕ್ ಸಿಕ್ಬಿಟ್ಟಿದೆ, ಫಾಸ್ಟ್ ಫುಡ್ ಏನಂತಾರ ಪಟ್ ಅಂತ ಸಿಕ್ಕದು. ನಾವು ಹಂಗಿಲ್ಲ, ಅದು ಕತೆ ನೆಕ್ಸ್ಟ್ ಬರ್ತೀನಿ ನಾನು. ಸೊ ಆ ಸಿನಿಮಾ ಅದು ವಿಷ್ಣು ಸರ್ದು ಡೈಲಾಗ್ ಎಲ್ಲ ಓಕೆ ಆಯಿತು, ಬಟ್ ಬಾಡಿ ಲ್ಯಾಂಗ್ವೇಜ್ ಒಂದು ಸರಿ ಅಂದರೆ ಕತ್ತಿಂಪಟ್ಟು ಹಿಡಿಯೋದು ಗ್ರಿಪ್ ಅದು ಹಿಂಗೆ ನಡ್ತಾ ಇತ್ತು. ಮತ್ತು ನಾಗಣ್ಣ ಸರ್ ಕರ್ಬಿಟ್ಟು ನೋಡಿ ನೋಡಿ ಹೆಂಗೆ ಮಾಡಿದ್ಯಾ ಅಂದರು. ನೋಡ್ತೀನಿ ಡೈಲಾಗ್ ಎಲ್ಲ ಓಕೆ, ಬಟ್ ಐಡಿಯಾ ಬೇಕಾದ್ರೆ ಕೈ ಶ್ಯೂರ್ ಆಗಿದೆ. ಸರಿ ಸರ್ ಅಂದ ತಕ್ಷಣ ಅದನ್ನ ವಿಷ್ಣು ಸರ್ ಅಬ್ಸರ್ವ್ ಮಾಡಿದ್ರು, ಬಾಯ್ಲಿ ಅಂತ ಕರೆದು. ಸರಿ ಹೋದಾಗ ಹೊಸಬಾನ ಅಂದರು. ಹ್ಞೂ ದಾದಾ ಅಂದೆ. ಏನು ಮಾಡ್ತೀವಿ ಹೋಗು, ಎದುರಾಳಿ ಯಾರಿದೆ ಅಂತ ಯೋಚನೆ ಮಾಡಬೇಡ ಅಂದ್ರೆ. ಇಲ್ಲ ದಾದಾ ನಿಮ್ಮ ಕತ್ತಿಂಪಟ್ಟಿ ಹಿಡಿಯೋಕ್ಕೆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗು, ವಿಷ್ಣುವರ್ಧನ್ ಅಂತ ತಲೆ ಇಟ್ಕೋಬೇಡ, ಪಾತ್ರ ಬಗ್ಗೆ ಗಮನ ಕೊಡು, ಡೈರೆಕ್ಟ್ ಏನು ಹೇಳ್ತಾರೆ ಅದು ಕೆಲಸ ಮಾಡೋದು. ಹಂಗಂದು ಇಲ್ಲಿಂದ ನನಗೆ ಅದು ಧೈರ್ಯ ಬಂತು. ನಾಗಣ್ಣ ಸರ್ಗೆ ಹೇಳಿದೆ, ಸರ್ ಟೇಕ್ ತೊಗೊಳ್ಳಿ ಅಂತ. ಇಲ್ಲಪ್ಪ ಹಂಗೆ ಟೇಕ್ ತೊಗೊಳ್ಳಿ ಸರ್, ನಾನು ನೋಡಿಕ್ಯಾನೆ ದೊಡ್ಡ ಶಾರ್ಟ್ ಇತ್ತು ಅದು. ಟೇಕ್ ತೊಗೊಳ್ಳಿ ಸರ್ ನಾನು ಮಾಡ್ತೀನಿ ಅಂತೆ. ಸೊ ಬಂದು ಅವರೇ ಬಿಟ್ಟಿದೆ, ಪರ್ಮಿಷನ್ ಕೊಟ್ಬಿಟ್ಟಿದಲ್ಲ ಹಾಕಂತ ಹೇಳಿದೆ. ಎಲ್ಲ ಡೈಮೆಂಡ್ ಎಲ್ಲ ಮುಗಿಸೋದು, ಶಾರ್ಟೋಕೆ ಅಂತಂದು ನಾರಾಯಣ ಸರು. ಒಂದು ತಿರುಗಿ ನೋಡ್ತೀನಿ, ವಿಷ್ಣು ಸರ್ ಶರ್ಟ್ ಎಲ್ಲ ಹಿಂಗೆ ಆಟೋದು ಕಾಕಿ ಇದು ಹಿಂಗೆ ಆಗ್ಬಿಟ್ಟಿದೆ. ಓಡ್ ದಾದಾ ಸಾರಿ ಅಂತೆಲ್ಲ ಸರಿ ಮಾಡಿದೆ. ಚೆನ್ನಾಗಿ ಮಾಡಿದೆ ಕಣ, ಚೆನ್ನಾಗಿ ಮುಂದೆ ಬರ್ತೀವಿ ಹೋಗೋದು. ಅದರಿಂದ ನಾನು ಬೆನ್ನು ತಟ್ಟಿದ್ದು ನೋಡಿ ಈಗಲೂ. ಆವಾಗಿಂದ ಗುರು ಅಂತ ನಾನು ಅಂದ್ಕೊಂಡೆ. ಅದಾದ್ಮೇಲೆ ಸುಮಾರು ಪಿಕ್ಚರ್ ಮಾಡಿದೆ. ಸ್ನೇಹಲೋಕ ಅಂತ ಒಂದಿತ್ತು, ಕ್ರಿಕೆಟ್ ಆಡ್ತೀಯ ಅಂದ್ರೆ ಹ್ಞೂ ಅಂತಂದೆ, ಬಾ ಅಂದರು. ಸ್ನೇಹಲೋಕ ದರ್ಶನ್ ಇದ್ರು ಅವಾಗ ಸ್ನೇಹಲೋಕದಲ್ಲಿ. ಮೇ ಬಿ ದಾದಾನೇ ಅದೊಂದು ಎರಾ ಶುರು ಮಾಡಿದ್ರು, ಆ ಒಂದು ಅನ್ಯೋನ್ಯತೆ ಬೆಳೀಲಿ. ಇವಾಗೆಲ್ಲ ಒಂದು ಹಿಂದೆ ಅಣ್ಣವರು ಶುರು ಮಾಡಿದ್ರಂತೆ, ಶ್ರೀನಾಥ್ ಅವರು ಅಣ್ಣವರು ಎಲ್ಲ ಒಂದ್ಸಲ ಆಡಿದ್ರಂತೆ. ಅದು ನನಗೆ ಅಷ್ಟು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಬಟ್ ನಾನು ಇಂಡಸ್ಟ್ರಿಗೆ ಬಂದಾಗ ಅಣ್ಣವರು ಕಂಟಿನ್ಯೂಸ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಪ್ರೊಫೆಷನಲ್ ಟೂರ್ನಮೆಂಟ್ಸ್ ಅಂತ ಶುರು ಆಗಿದ್ದು ಮೇ ಬಿ ಸ್ನೇಹಲೋಕ ಅಂತ ನಡೆಸ್ಕೊಂಡು ವಾರಕ್ಕೆ ಒಂದು ಟೂರ್ನಮೆಂಟ್ ಅಂತೂ ಏನೋ ಇರ್ತಿತ್ತು. ಎವ್ರಿ ಸೆಕೆಂಡ್ ಸಂಡೇ ನಾವು ಆಡ್ತಾ ಇದ್ದಿದ್ದು ಮ್ಯಾಚಸ್ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ದಾದಾನು ಆಡ್ತಾ ಇದ್ರ ಎವ್ರಿ ಸಂಡೇ SBI ಗ್ರೌಂಡ್ ಅಂದ್ರೆ ಕ್ವೀನ್ಸ್ ಸೆಂಟ್ ಮಾರ್ಕ್ಸ್ ರೋಡಲ್ಲಿ SBI ಒಳಗಡೆ, ಅಲ್ಲಿ ಒಳಗಡೆ ನೆಟ್ಸ್ ಇತ್ತು. ಸೊ ಅಲ್ಲಿ ವಿ ಯೂಸ್ ಟು ಪ್ರಾಕ್ಟೀಸ್. ಒಂದು 8 ಗಂಟೆಗೆ, ಬೆಳಗ್ಗೆ 8 ಗಂಟೆ, ಸಂಡೇ ಬೆಳಗ್ಗೆ 8 ಗಂಟೆಗೆ ದಾದಾ ಬರೋರು. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ದಾದಾ ಲೆಫ್ಟ್ ಹ್ಯಾಂಡ್ ಬೌಲರು, ಅವ್ರು ಟೆನ್ನಿಸ್ ಬಾಲರ್, ಲೆಫ್ಟ್ ಹ್ಯಾಂಡ್ ಬೌಲರ್ ದಾದಾ, ಚೆನ್ನಾಗಿ ಮಾಡೋರು. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಎವ್ರಿ ಸೆಕೆಂಡ್ ಸಂಡೇ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಚ್ ಆಡ್ತಾಯಿದ್ವಿ. He used to play. ಸುಮಾರು ವರ್ಷ. So he's an all-rounder. ಅಂದ್ರೆ he's a batsman actually. Sorry, he's a bowler. Left hand bowler. So ಬ್ಯಾಟಿಂಗ್ ಆಡೋರು, ಬಟ್ ಬೌಲಿಂಗ್ ಜಾಸ್ತಿ ಅವ್ರಿಗೆ ಇದ್ದಿದ್ದು. ಬಟ್ ಹಿ ವಾಸ್ ಪ್ಲೇಯಿಂಗ್. ಅದೊಂದು ಜೋಶ್ ಇತ್ತು ನಮಗೆ ಅವಾಗಿನ, ನಾವು ಯಂಗ್ಸ್ಟರ್. ಸೊ ಜೋಶ್ ಇತ್ತು. ಮೂರು ಮ್ಯಾಚ್ ಆಡ್ತಿದ್ವಿ, ಒಂದು ಮ್ಯಾಚ್ ಆಡ್ಬಿಟ್ಟು ಬಂದು ಕೂತ್ಕೊಳ್ಳೋರು. ದಾದನ್ಗೆ ಫೇವ್ರೆಟ್ ಪ್ಲೇಯರ್ ಯಾರಾಗಿರ್ತಾ ಇದ್ರು ಆ ಇಡೀ ಒಂದು ಇದರಲ್ಲಿ? ಅಲ್ಲ, ಅದ್ರಲ್ಲಿ ಆರ್ಟಿಸ್ಟ್ ಅಂತಂದ್ರೆ ನಾನು ಎಂಟ್ರಿ ಕೊಟ್ಟ ದರ್ಶನ್ ಅವರು ಇದ್ರು. ದರ್ಶನ್, ಅನಿರುದ್ದು, ಆಮೇಲೆ ಸುಮಾರು ಸೀರಿಯಲ್ ಆರ್ಟಿಸ್ಟ್ ಒಂದಿಷ್ಟು ಜನ ಇದ್ರು ಅವಾಗ ಬಂದಾಗ. ಕೆ ಮಂಜು ಇದ್ದರು, ಅಭಿಜಿತ್ ಅವರು, ಅವಿನಾಶ್ ಅವರು, ಶೋಭರಾಜ್ ಅವರು, ಸುಮಾರು ಜನ ಆರ್ಟಿಸ್ಟ್ಗಳಿದ್ದರು. ಮ್ಯಾಜಿಕ್ ರಮೇಶ್ ಅಂತ ಅವರು. ಬಟ್ ಎಲ್ಲೂ ಚೆನ್ನಾಗಿದೆ, ಹಿಂಗೆ ಫೇವ್ರೇಟ್ ಅಂತೇನಿಲ್ಲ. ಎವ್ರಿ ಒನ್ ಪ್ಲೇಯಿಂಗ್. ಸೊ ಪ್ಲಸ್ ಜೊತೆ ಒಂದು ಯಂಗ್ಸ್ಟರ್ಸ್ ಒಂದಿಷ್ಟು ಜನ ಹುಡುಗರು ಇದ್ದರು, ಬೇರೆ ಬೇರೆ ಕಡೆ ಕೆಲಸ ಮಾಡೋರು. ಸೊ ಅವರು ಸೇರ್ಕೊಂಡಿದ್ರು. ಹೀಗಾಗಿ ಸ್ನೇಹಲೋಕ ನಡೀತಾ ಇತ್ತು. ಯಾಕಂದ್ರೆ ನಾನು ಹೊಸಬ ಅವಾಗ ಬಂದಾಗ, ನಾನು ಬಂದಾಗ ಮುಂಚೆ ಇವರೆಲ್ಲ ಇದ್ದರು. ಸೊ ನಾನು ಬಂದಮೇಲೆ ಆಮೇಲೆ ದರ್ಶನ್ ಅವರು ಬ್ಯುಸಿ ಆಗೋದು. ಅವಾಗಿನ ಅವ್ರದ್ದು ಇನಿಷಿಯಲ್ ಸ್ಟೇಜ್ ಇತ್ತು. ಆಮೇಲೆ ಬ್ಯುಸಿ ಆದರು, ಆಮೇಲೆ ಬರೋದು ಬಿಟ್ಟರು ಅವರು.
ಸೊ ಈ ಸ್ಟಾರ್ಟೆಡ್ ಈಸ್ ಕರಿಯರ್. ಸೊ ಈಗ ನಾನು ಕ್ರಿಕೆಟ್ ಆಡಿಕೊಂಡು ನಿಮ್ಮನ್ನು ನೋಡಿದ್ರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಖಂಡಿತವಾಗ್ಲೂ ನಾವು ಅದನ್ನು ಮುಖಸ್ತುತಿ ಅಲ್ಲ ಘಂಟಾಘೋಷವಾಗಿ ಹೇಳ್ಬೋದು. ಬಿಕಾಸ್ ನಿಮ್ಮ ಬರ್ತ್ಡೇಗೆ ಮಾತ್ರ ಏಜ್ ಮುಂದೆ ಹೋಗ್ತಿರುತ್ತೆ, ಬರ್ತಾ ಬರ್ತಾ ನೀವು ಹೆಂಗಾಗ್ತಾ ಇದ್ದೀರಾ. ಬಿಕಾಸ್ ನಾನು ನೋಡ್ದಾಗಿಂದ ರವಿ ಅವ್ರು ಹೆಂಗಿದ್ದಾರೆ ಅಂದ್ರೆ 5 ವರ್ಷ ಇನ್ನ ಹಿಂದೆ ಬಂದವರು, ಮುಂದೆ ಹೋಗಲ್ವಾ ಲೈಫಲ್ಲಿ, ಏಜ್ ಅಲ್ಲಿ ಮುಂದೆ ಹೋಗಲ್ವಾ ಇವರು, ಅಚೀವ್ಮೆಂಟ್ಸ್ ಅಲ್ಲಿ ಮುಂದೆ ಹೋಗ್ತಾರೆ, ಏಜ್ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ ಅವ್ರಿಗೆ ಅಂತ ನಮ್ಗೆ ಹೆಣ್ಮಕ್ಳು ಕೂಡ ಒಂದ್ ಸ್ವಲ್ಪ ಹೊಟ್ಟೆ ಉರಿ ಬರುತ್ತೆ, ಅಷ್ಟೊಂದು ಸ್ಮಾರ್ಟ್ ಆಗಿರ್ತೀರಾ. ಇದೆಲ್ಲ ಒಂದು ಆರ್ಟಿಸ್ಟ್ಗೆ ಪ್ಲಸ್ ಪಾಯಿಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯು ಆರ್ ಅ ಬ್ಯೂಟಿಫುಲ್ ಸ್ಪೋರ್ಟ್ಸ್ ಪರ್ಸನ್. ನೀವು ಎಷ್ಟು ಇನ್ವಾಲ್ವ್ ಆಗ್ತೀರಾ ಅಂತ ಹೇಳಿದ್ರೆ, ಕ್ರಿಕೆಟ್ ಅಲ್ಲಿ ಇರ್ತೀರಾ, ಏನೋ ಫುಟ್ಬಾಲ್ ಅಲ್ಲಿ ಇರ್ತೀರಾ, ಸಾರಿ ಶಟಲ್ ಕಾಕ್ ಅಲ್ಲಿ ಇರ್ತೀರಾ, ಎಲ್ಲಾದ್ರಲ್ಲೂ. ರವಿ ಅಂತ ಹೇಳಿದ್ರೆ, ರವಿ ಚೇತನ್ ಅವ್ರು ಇದ್ದಾರೆ ಅಂತಂದ್ರೆ ಭಯ ಪಡ್ಕೊಂಡು ನಿಮ್ಮ ಎದುರಾಳಿ ನಿಮ್ಮನ್ನ ಏನೋ ದಂಡಿಸ್ಬೇಕು, ಆ ತರ ಒಂದು ಪ್ಲಾನಿಂಗ್ ಇರುತ್ತೆ. ಯು ಆರ್ ದಟ್ ಪ್ರೊಫೆಷನ್. ಈ ಒಂದು ಆಕ್ಟಿಂಗ್ ಜೊತೆಗೆ ಈ ಒಂದು ನಿಮ್ಗೆ ಸ್ಪೋರ್ಟ್ಸ್ ಮೆನ್ಶಿಪ್ ಹೆಂಗ್ ಶುರು ಆಯ್ತು? ಇಲ್ಲ, ನನ್ನ ಫಿಟ್ನೆಸ್ ಶಟ್ಲ್. ಓಕೆ, ಆರ್ಟಿಸ್ಟ್ಗೆ ಇದೇ ಬಂಡವಾಳ, ಬೇರೆ ಏನೂ ಇಲ್ಲ ಇದು ಬಿಟ್ಟರೆ. ಸೊ ಇದನ್ನು ಚೆನ್ನಾಗಿ ನೋಡ್ಕೋಬೇಕು. ಒಂದು 10 ಜನ ನಿಂತಿದ್ದಾರೆ, ಅದರಲ್ಲಿ ಒಬ್ಬ ಚೆನ್ನಾಗಿದ್ದಾನೋ ಚೆನ್ನಾಗಿಲ್ವೋ ಅದು ಬೇರೆ ವಿಷಯ, ಬಟ್ ಡಿಫ್ರೆಂಟ್ ಆಗಿರ್ಬೇಕು ಅವನೇ ಆರ್ಟಿಸ್ಟು. ಈ 10 ಜನದಲ್ಲಿ, ಕಾಮನ್ 10 ಜನದಲ್ಲಿ ಅವನು 10 ಜನದಲ್ಲಿ ಅವನು ಇರಬಾರ್ದು. ಆ 10 ಯಾವನೋ ಒಬ್ಬ ಡಿಫ್ರೆಂಟ್ ಆಗಿರ್ತಾನೆ ಆರ್ಟಿಸ್ಟು. ಹಿ ಸ್ಮಾರ್ಟ್ ಆರ್ ವಿಲನ್ ಆರ್ ವಾಟ್ ಎವರ್ ಇಟ್ ಇಸ್ ಅಂದರೆ ಐಡೆಂಟಿಫೈ ಆಗಬೇಕು. ದಟ್ ಈಸ್ ವಾಟ್ ಐ ಬಿಲೀವ್. ಸೊ ಅದನ್ನು ಮಾಡ್ಕೊಂಡೇ ಬಂದಿದ್ದು. ಒಂದು, ನಾನು ಡಯಟ್ ಏನು ಮಾಡಲ್ಲ. ಸೊ ಐ ಈಟ್ ಎವ್ರಿಥಿಂಗ್ ಐ ಡೂ, ಬಟ್ ಐ ಬ್ಯಾಲೆನ್ಸ್ ಮೈ ಫುಡ್. ಇವತ್ತು ಪಾರ್ಟೀಸ್ ಆಗಲಿ ಜಾಸ್ತಿ ಆಯಿತು, ನೆಕ್ಸ್ಟ್ ಡೇ ಬ್ಯಾಲೆನ್ಸ್ ಮಾಡ್ತೀನಿ. ಎವ್ರಿ ಡೇ ಐ ಚೆಕ್ ಮೈ ವೆಯ್ಟ್ ಆ್ಯಂಡ್ ಹ್ಯಾವ್ ಮೈ ಫುಡ್. ಆ್ಯಂಡ್ ಬೆಳಗ್ಗೆ ವಾಕ್ ಹೋಗ್ತೀನಿ ನಾನು. ಸೊ ಎವ್ರಿ ಡೇ 5 ಕಿಲೋಮೀಟರ್ಸ್ ಐ ವಾಕ್ 5 ಕಿಲೋಮೀಟರ್ಸ್ ಎವ್ರಿ ಡೇ. ಶೂಟಿಂಗ್ ಹೋದಾಗೂ ಅಷ್ಟೇ, ನಾನು ಬೆಳಗ್ಗೆ 5:30 ಎದ್ದು 5:00 ನಾನು ಮಲ್ಕೊಳ್ಳೋದ್ರೆ 5 ನಿದ್ದೆ ಬರಲ್ಲ ನನಗೆ. ಸೊ ಇಷ್ಟು ವರ್ಷ ಎದ್ದು ರೂಢಿಯಲ್ಲ, ಸೊ ನಿದ್ದೆನೇ ಬರಲ್ಲ ನನಗೆ. 2 ಗಂಟೆಗೆ ಬಂದು ಮಲ್ಕೊಂಡ್ರೂ 5:30 ಎದ್ಬಿಟ್ಟಿರ್ತೀನಿ ನಾನು. ಸೊ 5:30 ಎದ್ದು ನಾನು ವಾಕ್ ಹೋಗಿ ಬಂದ್ಮೇಲೆ ಮಿಕ್ಕಿದ ಕೆಲಸ ಶುರು ಆಗುತ್ತೆ. ಇದು ಡಿಸಿಪ್ಲಿನ್ ಅಂತ ಕಲಿಸಿರೋದು ವಿಷ್ಣು ಸರಿಂದ, ಶಿಸ್ತು ಅಂತ ನನಗೆ ಬಂದಿರೋದು ವಿಷ್ಣು ಸರಿಂದ. ಯಾಕಂದರೆ ಐ ಹ್ಯಾವ್ ಸೀನ್ ಇಮ್ ವೆರಿ ಕ್ಲೋಸ್. ಸಿನಿಮಾ ಆಗ್ಬೋದು, 10 ಗಂಟೆ ಸ್ಪಾಟಲ್ಲಿ ಇರ್ತಿದ್ರು ಅವರು ಸೆಟ್ಟಲ್ಲಿ, ಸಿನಿಮಾದಲ್ಲಿ. ಸೊ ಹಾಗೆ ನಾವು ಅವರಿಂದ ಭಾಳ ಕಲ್ತಿದ್ವಿ. ಸೊ ಒಂದು ಡಿಸಿಪ್ಲಿನ್ ಕಲ್ತಿರೋದು ಅವರಿಂದ, ಕ್ಯಾಮ್ರಾ ವರ್ಕ್ ಕಲ್ತಿರೋದು ರವಿಚಂದ್ರನ್ ಸರಿಂದ. ಅವ್ರ ಜೊತೆ ಸಿನಿಮಾ ನೋಡ್ಬೇಕಾರೆ ಸುಮ್ಮನೆ ಕೂತಿದ್ಯಾ, ಕ್ಯಾಮ್ರಾ ಯಾವ ಲೆನ್ಸ್ ಇಟ್ಟಿದ್ದಾರೆ, ಏನು ಇಟ್ಟಿದ್ದಾರೆ ನೋಡ್ಕೋ, ಇಷ್ಟು ಆ್ಯಕ್ಟ್ ಮಾಡೋದು ಈಜಿ. ಟೆಕ್ನಿಕಲಿ ನಾನು ಕಲ್ತಿದ್ದೆ ಅವರಿಂದ. ಸೊ ಹಿಂಗೆ ಒಬ್ಬೊಬ್ಬರು ನನಗೆ ಗುರುಗಳಾದರು. ಫೈಟ್ ದರ್ಶನ್ ಸರಿಂದ ಹ್ಯಾವ್ ಡನ್ 22 ಫಿಲ್ಮ್ಸ್ ಜೊತೆ, ಆಲ್ಮೋಸ್ಟ್ ವಿಲನ್ ಅವ್ರ ಜೊತೆ ವಿಲನ್ ಆಗೇ ಮಾಡಿ ತುಂಬ ಹೇಳ್ತಿದ್ದೀನಿ ಅವ್ರ ಹತ್ರ. ಬಟ್ ಟೈಮಿಂಗ್ ಅಂದರೆ ದರ್ಶನ್ ಅವರು ಟೈಮಿಂಗ್ ಪರ್ಫೆಕ್ಟ್ ಟೈಮಿಂಗ್. ಅಂದರೆ ನಾವು ತೊಗೊಳೋದು ಇರಬೇಕು, ಅದು ಫೈಟ್ ಬಂದರೆ ಅದು ತೊಗೊಳೋದು ನಾವು ರೆಡಿ ಇರಬೇಕು. ಸೊ ನಮಗೂ ಆ ಟೈಮಿಂಗ್ ಇರಬೇಕು. ಸೊ ನಾನು ಇಷ್ಟು ನಾನು ವರ್ಕ್ ಮಾಡಿರೋ ಹೀರೋಗಳಲ್ಲಿ ಅವರು ಬೆಸ್ಟ್ ಇದರಲ್ಲಿ. ಸೊ ಈ ಹೇಳೋ ಎಲ್ಲ ಹೀರೋಗಳ ಥರ ಮಾಡಿ, ಐ ಥಿಂಕ್ ಐ ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ಹೀರೋಸ್, ಆಲ್ಮೋಸ್ಟ್ ಆಲ್ ಟಾಪ್ ಡೈರೆಕ್ಟರ್ಸ್, ತಮಿಳ್ ಡೈರೆಕ್ಟರ್ಸ್ ವರ್ಕ್ ಮಾಡಿದ್ದೀನಿ. ನನ್ನ ಕೆಲಸ ನಾನು ಮಾಡ್ತಾ ಹೋಗಿದ್ದೀನಿ. ಸೊ ಹೇಳಿದ್ರೆ ಲಕ್ ಅಂತ ನೀವೇನು ಹೇಳ್ತಾ ಇದ್ರಲ್ಲ. ಸೊ ನನ್ನ ಈ 25 years ಜರ್ನಿ ನನ್ನ ಬಂದು ನಾನು ತಡ್ಕೊತೀನಿ. ಬಿಕಾಸ್ ಆ ನೋವು, ಆ ಕಷ್ಟಗಳನ್ನ ಅನುಭವಿಸಿರೋದು ನಾನು. ಸೊ ನಾನೇ ಅಂತಲ್ಲ, ಸುಮಾರು ಜನ ಆರ್ಟಿಸ್ಟು ಅನುಭವಿಸಿದ್ದಾರೆ, ಟೆಕ್ನಿಷಿಯನ್ಸ್ ಅನುಭವಿಸಿದ್ದಾರೆ, ಅಣ್ಣವರೇ ಅನುಭವಿಸಿದ್ದಾರೆ ಅಂತ ನಾವೆಲ್ಲ ಯಾವ ಲೆಕ್ಕ. ಬಟ್ ನಂದು ಕಷ್ಟ ನಂಗೆ ದೊಡ್ಡದು ಅಂತಾರಲ್ಲ, ಹಾಗೆ ಅವೆಲ್ಲ ಅನುಭವಿಸ್ಕೊಂಡು ಇನ್ಸಲ್ಟ್ಗಳು ಅಂತ ನೀವು ಹೇಳಿದ್ರಲ್ಲ, ಅದು ಭಾಳ ಆಗಿದ್ದಾವೆ ಇನ್ಸಲ್ಟ್ಗಳು. ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲ ಕಲಾವಿದರಿಗೂ ಆಗಿರುತ್ತೆ. 1-2 ಘಟನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಹೇಳಿದ್ರೆ ಸರಿ ಹೋಗಲ್ಲ ಅದು. ಒಂದು ಸಿನಿಮಾ ಸಾಯಂಕಾಲ 4 ಗಂಟೆ ಫೋನ್ ಬರುತ್ತೆ ನನಗೆ. ಫೋನ್ ಮಾಡಿ, ನಿಲ್ಸ್ಬಿಟ್ಟು ಗಾಡಿದಮ್ಮ, ರಾತ್ರಿ ಬಸ್ ಬಿಡು, ಹೋಟ್ಲದು. ಅವಾಗ ಗೂಗಲ್ ಅವೆಲ್ಲ ಏನು ಇರಲಿಲ್ಲ, ಬರೀ ಅಡ್ರೆಸ್ ಕೇಳ್ಕೊಂಡು ಹೋಗ್ಬೇಕಿತ್ತು. ಸೊ ಬೆಳಗ್ಗೆ 4 ಗಂಟೆಗೆ ಇದು ಸಾಯಂಕಾಲ 4 ಗಂಟೆಗೆ ಫೋನ್ ಬಂತು, ರಾತ್ರಿ 10 ಗಂಟೆಗೆ ಬಸ್ ಹತ್ತಿದೆ. ಒಂದು 3-4 ಗಂಟೆ ಅರ್ಲಿ ಮಾರ್ನಿಂಗ್ ನಾನು ಸಕಲೇಶ್ಪುರ ರೀಚ್ ಆದೆ. ಅಲ್ಲಿ ಯಾರನ್ನು ಕೇಳೋದು ಗೊತ್ತಿಲ್ಲಲ್ಲ. ಸೊ ಒಂದು ಯಾವುದೋ ಹೋಟ್ಲ್ ಕೇಳಿದೆ. ಅಲ್ಲಿ ಆಟೋದವ್ರು ಎಷ್ಟು ದುಡ್ಡು ಅಂದರೆ ಅಷ್ಟು ದುಡ್ಡಿಲ್ಲಪ್ಪ, ನಡ್ಕೊಂಡೋದೆ. ಹೋಟ್ಲಿಗೆ ಹೋದ ತಕ್ಷಣ ಆಮೇಲೆ ರೆಡಿ 6 ಗಂಟೆಗೆ ಗಾಡಿ ಬಂದುಬಿಡ್ತದೆ, ರೆಡಿ ಆಗ್ಬಿಡು ಅಷ್ಟು. ಸರಿ ರೂಮ್ಗೆ ಹೋದರೆ ಒಂದು 15 ಜನ ಇದ್ದಾರೆ. ಒಂದು ಚಿಕ್ಕ ರೂಮಲ್ಲಿ 15 ಜನ ಇದ್ದಾರೆ.
ಒಂದು ಬಾತ್ರೂಮ್ ಹೆಂಗೆ ರೆಡಿ ಆಗೋದು? ಹೆಂಗೋ ರೆಡಿ ಆದ್ವಿ. 6:30ವರೆಗೆ ಕೆಳಗಡೆ ಬಂದು ಅಂಬಾಸಿಡರ್ ಕಾರ್ ಹೋಗಲ್ಲ. ಮತ್ತು ಲೊಕೇಶನ್ಗೆ ಹೋದ ತಕ್ಷಣ ಆಮೇಲೆ ಅಲ್ಲಿ ನೋಡಿದೆ, ಇಲ್ಲ ಇವರು ಇಲ್ಲಿ ಬರೋದಿಲ್ಲ, ಸ್ಟೇಷನ್ಗೆ ಬರ್ತಿರು, ಅಲ್ಲಿ ಶಿಫ್ಟ್ ಆಗ್ತೀನಿ, ಇವ್ರನ್ನ ಅಲ್ಲಿ ಕಳಿಸ್ಬಿಡು ಅಂದರು. ಸೊ ಅಲ್ಲಿ ನಮಗೆ ಟಿಫಿನ್ ಸಿಗಲಿಲ್ಲ. ಯಾವುದೋ ಕಾರಣಕ್ಕೆ ನಾನು ರಾತ್ರಿನೂ ಊಟ ಮಾಡಿರಲಿಲ್ಲ. ಅಲ್ಲಿ ಶಿಫ್ಟ್ ಮಾಡೋದು ತಕ್ಷಣ ಅಲ್ಲಿ ಶಿಫ್ಟ್ ಮಾಡೋರು, ಇಲ್ಲಿ ಬ್ರೇಕ್ಫಾಸ್ಟ್ ಮಿಸ್ ಆಯಿತು. ತಲೆ ತಿರುಗ್ತಾ ಇದೆ, ನನಗೆ ಆಗ್ತಾಯಿಲ್ಲ. ಸೊ ಅಲ್ಲಿ 12 ಗಂಟೆ ಆಗಿದೆ ಆಲ್ರೆಡಿ, ರಾತ್ರಿ ಊಟ ಇಲ್ಲ, 12 ಗಂಟೆ ಆಗಿದೆ, ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ಇಲ್ಲ. ಸರಿ ನೋಡುವ ಅಂತ ಸುಮ್ಮನೆ ಇದ್ದಾಗ ಆಮೇಲೆ ಅಲ್ಲೇ ಹೇಳಿದ್ವಿ, ಸರ್ ಬ್ರೇಕ್ಫಾಸ್ಟ್ ಮಾಡಿ ತರಿಸೋಗಿಲ್ಲ ಅಂದ್ಬಿಟ್ಟು ಒಂದು ಏನೋ ಇಡ್ಲಿ ವಡೆ ಏನೋ ತರಿಸಿದ್ರಲ್ಲಿ 12 ಗಂಟೆಯಲ್ಲಿ ಕ್ಯೂವಲ್ಲಿ ತಟ್ಟೆ ಇಟ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡಿದ್ದೆ. ಅವನು ಪ್ರೊಡಕ್ಷನ್ ಚೀಫನು ನನಗೆ ಒಂದು ಇಡ್ಲಿ ಹಾಕ್ದ, ಒಂದು ವಡೆ ಹಾಕ್ದ. ಚಿಕ್ಕ ವಡೆನೇ, ದೊಡ್ಡ ವಡೆನೂ ಚಿಕ್ಕ ವಡೆನೇ. ಅಣ್ಣ ಇನ್ನೊಂದು ವಡೆ ಹಾಕೋಣ ಅಂದೆ. ನೀವು ಒಬ್ಬಂಗೆ ಕೊಟ್ಬಿಟ್ರ ಬಿಡೋ ತಿನ್ನೋದು ಆಮೇಲೆ ಓಕೆ ಅಲ್ಲ ತಡ್ಕೋಬೇಕಂದ್ರೆ ನಂದು ಹೆಂಗ್ ಬ್ಲಡ್ಡು, ನಾನೇನು ಕಮ್ಮಿ ಇಲ್ಲ, ನನ್ನ ಇದೇ ಬೇರೆ ಇದ್ದು. ಸಿನಿಮಾ ಅಲ್ಲಿ ಗೆಲ್ಲಬೇಕು, ತಡ್ಕೋಬೇಕು, ಕೋಪ ತಡ್ಕೋಬೇಕು. ತುಂಬ ಕೋಪ ಇಷ್ಟ, ನಿಮಗೂ ಚೆನ್ನಾಗಿ ಗೊತ್ತದು. ಆಯ್ತಣ್ಣ. ಮುಂದೆ ಹಿಂದೆ ಯಾವುದೋ ಲೇಡಿ ಇದ್ರು, ಅವ್ರು ಹೇಳ್ದಂಗೆ 2 ವಡೆ ಆಗ್ತಾರೆ. ನಾನು ಹಿಂಗೆ ನೋಡಿದೆ, ಅವನು ಅಷ್ಟೇ ಸುಮ್ಮನೆ ಅದೇ ಓಕೆ ಬೆಳೆದು ಏನು ಎಲ್ಲ ಸಹಿಸ್ಕೋಬೇಕು ಅನ್ನೋದು. ಸೊ ಆ ಸಿನಿಮಾ ಮಾಡಿ ಅದಾಗಿ ಒಂದು 3 ಇಯರ್ಸ್ ಅನಿಸುತ್ತೆ. ಅದಾಗಿ ಒಂದು 3 ಇಯರ್ಸ್ಗೆ ಕಟ್ ಮಾಡಿದ್ರೆ ನಾನೊಂದು ಸಿನಿಮಾ ಹೀರೋ, ಸಿರಿಚಂದನ ಅಂತ. ಆ ಸಿನಿಮಾಗೆ ಅವ್ನು ಯಾರು ನನಗೆ ಒಡೆ ಕೊಡಲಿಲ್ವಲ್ಲ, ಅವನು ಪ್ರೊಡಕ್ಷನ್ ಚೀಫು, ಆ ಸಿನಿಮಾಗೆ ಅವ್ನು ಚೀಫು. ಫಸ್ಟ್ ಡೇ ಹಿಂಗೆ ಕೂತಿದ್ದೀನಿ ಚೇರಲ್ಲಿ, ಬಂದ ತಕ್ಷಣ ಇಲ್ಲೇ ಕೂತ್ಕೊಂಡ್ಬಿಟ್ಟ. ಅಣ್ಣ ಸಾರಿ ಅಣ್ಣ, ಹಳೆದೆಲ್ಲ ಮರ್ತು ಬಿಡೋಣ, ಅದೆಲ್ಲ ಯೋಚನೆ ನೋಡಿ ಅಂತ. ಅವಾಗ ಹೇಳಿದೆ, ನೋಡೋ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ, ಪ್ರೊಡ್ಯೂಸರ್ ತಾನೇ ಕೊಡೋದು, ನಿನಗೆ ಕೊಡೋಕೇನೆ ಆರ್ಟಿಸ್ಟ್ ಅಂತಾರೆ, ಯಾರೇ ಹೊಟ್ಟೆ ಹಸ್ತು ಬಂದ್ರು ಫಸ್ಟ್ ಕೊಡೋದು ಕಲಿ ಅಂತ ಅವನಿಗೆ ಬುದ್ಧಿ ಅಂತ ಹೇಳಿದೆ. ಸೊ ಐ ಆಮ್ ಟೆಲ್ಲಿಂಗ್ ದ ಇನ್ಸಲ್ಟು ಅಂತ ಚೇಂಜ್ ಓವರು ದೇವರಲ್ಲೇ ತೋರಿಸ್ಬಿಡ್ತಾನೆ. ಇನ್ನೊಂದು ಸಿನಿಮಾ ತುಂಬ ಇನ್ಸಿಡೆಂಟ್ ಆಗಿದೆ. ಇನ್ನೊಂದು ಹೇಳ್ಬಿಡ್ತೀನಿ, ಫ್ಲಾಶ್ ಬ್ಯಾಕ್. ನೀವು ಯಾಕಂದ್ರೆ ಅವೆಲ್ಲ ಕೈ ಘಟನೆಗಳು. ತುಂಬಾ ಜನಕ್ಕೆ ಕಲಾವಿದ್ರು ಅಂದ್ರೆ ಒಂದು ಅವ್ರಿಗೇನಪ್ಪ AC ಇರುತ್ತೆ, ಅವ್ರಿಗೆ ಕ್ಯಾರವನ್ಸ್ ಇರುತ್ತೆ, ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರಿಗೆ ಕೈ ತುಂಬಾ ಹಣ ಬರುತ್ತೆ, ಇದೆಲ್ಲ ಒಂದಷ್ಟು ಆಲೋಚನೆಗಳಿರುತ್ತೆ. ಬಿಡಿಸಾಗಿ ಹೇಳ್ತೀನಿ, ಕ್ಯಾರವನ್ ನಾನು ನೋಡಕ್ 10 ವರ್ಷ ತಗೊಂಡಿದ್ದೀನಿ. ಕ್ಯಾರವನ್ ಒಳಗಡೆ ರೀಸೆಂಟ್ಲಿ ಅಂದ್ರೆ 25 ವರ್ಷ ಜರ್ನಿನಲ್ಲಿ ಈ 10 ವರ್ಷ ಮಾಡಿದ 70 ಸಿನಿಮಾ ಮಾಡಿದ್ದೀನಿ. ಆವಾಗ ನಾನು ಕ್ಯಾರವನ್ ನೋಡಿದ್ದು. ಮೈ ಗುಡ್ನೆಸ್. ಅಲ್ಲಿ ಬಿಕಾಸ್ ತುಂಬಾ ಜನಕ್ಕೆ ಈಗ ಒಂದು ಸಿನಿಮಾದಲ್ಲಿ ಸೂಪರ್ ಹಿಟ್ ಸಿನಿಮಾಗಳು ಸಿಕ್ಬಿಟ್ರೆ ಮ್ಯಾನೇಜರ್ ಹತ್ರ ಮಾತಾಡ್ಬೇಕು ಅಂದ್ರೆ, ಬಿಕಾಸ್ ಈವನ್ ನಾನು ಒಂದು ಕಲಾವಿದೆ ಆಗಿದ ತಕ್ಷಣ ಹೆಂಗಾಗತ್ತೆ ಅಂದ್ರೆ ನಮ್ಗೆ ತುಂಬಾ ಪರಿಚಯ ಇರ್ತಾರೆ. ಯಾವ್ದೋ ಒಂದು ಶೋನಲ್ಲಿ ಸಡನ್ ಬೂಮ್ ಶುರು ಆಗಿದ ತಕ್ಷಣ ನಾನು ಕಂಗ್ರಾಟ್ಸ್ ಅಂತ ಹೇಳಕ್ ಫೋನ್ ಮಾಡಿದ್ರು ಮ್ಯಾನೇಜರ್ ನಾನು ಕಂಗ್ರಾಟ್ಸ್ ಹೇಳ್ಬೇಕಾಗತ್ತೆ. ನಾನು ಹಲೋ ಅವ್ರು ಫ್ರೀ ಇದಾರ, ಅವೈಲೇಬಲ್ ಇದಾರಾ ಅಂತ ಹೇಳಿದ್ರೆ ನಾನು ಅವ್ರ ಮ್ಯಾನೇಜರ್ ಹತ್ರ ಅವೈಲಬಿಲಿಟಿ ತಿಳ್ಕೊಬೇಕಾಗತ್ತೆ. ಸೊ ಆ ಶೋಗಿಂತ ಮುಂಚೆ ನನ್ನ ಫ್ರೆಂಡ್ ಆಗಿದ್ದವರು ಶೋ ಆದ್ಮೇಲೆ ಒಂಥರ ಸ್ಟ್ರೇಂಜರ್ ಆಗ್ಬಿಡ್ತಾರಲ್ಲ. ಈ ಬದಲಾವಣೆಗಳು ನಿಮಗೆ ಅದು ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ ನಿಮ್ಗೆ ತಲೆಗೆ ಹತ್ತಲ್ವಲ್ಲ ಸರ್. ಈ ಒಂದು ಶೋ ಉದ್ದೇಶನೇ ಹಂಗೆ. ಏನಂತ ಹೇಳಿದ್ರೆ ಎಷ್ಟೇ ಬೆಳೆದ್ರು ನಾವು ಎಷ್ಟು ಡೌನ್ ಟು ಅರ್ತ್ ಅಲ್ಲಿ ಇರ್ತೀವಿ ನಾವು. ನನಗೆ ನಂದು ಏನು ತಪ್ಪೇನೋ ನನಗೆ ಗೊತ್ತಿಲ್ಲ, ನನಗೆ ಬಿಲ್ಡಪ್ಗಳು ಗೊತ್ತಿಲ್ಲ. ನನಗೆ ಐ ಆಮ್ ವೆರಿ ವಾಟ್ ಯು ಸೇ ಡೌನ್ ಟು ಅರ್ತ್ ಪರ್ಸನ್. ಅಂದರೆ ಸಿಂಪ್ಲಿಸಿಟಿ ಅಂತಾರಲ್ಲ, ಐ ಕ್ಯಾನ್ ಕೀಪ್ ಎ ಡ್ರೈವರ್ ಬಟ್ ಐ ವಾಂಟ್. ಓಕೆ. ಆಮೇಲೆ ಬಿಲ್ಡಪ್ಗಳು ಅವ್ರು ಫೋನ್ ಮಾಡೋದು ನನಗೆ ಏನು ಡೈರೆಕ್ಟಾಗಿ ಮಾತಾಡ್ಸ್ತೀನಿ, ಏನೇ ಅದೇನೋ ಕೆಲವರು ಬಿಲ್ಡಪ್ ಮಾಡ್ತಾರೆ, ಕೆಲವರು 1-2 ಸಿನಿಮಾ ಹಂಗೆಲ್ಲ ಹೋದ ತಕ್ಷಣ ಜೊತೆಗಿದ್ದವರು ಹಂಗೆ ಮಾಡಿದ್ದಾರೆ. ನಮಗೆ ಎಲ್ಲ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಅವರು ಟೈಮ್ ಲಕ್ ಅಂತ ನೀವು ಹೇಳ್ತಾರೆ, ಅದು ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ, ಅದು ಇವೆಲ್ಲ ಕೌಂಟ್ ಆಗುತ್ತೆ ಅದರಲ್ಲಿ. ಸೊ ಲೆಟ್ ಮೀ ಕಮ್ ಬ್ಯಾಕ್ ಟು ದಟ್ ಮೈ ಎಕ್ಸ್ಪೀರಿಯನ್ಸ್, ದಿ ಇನ್ಸಲ್ಟ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾವ್ ಗಾಟ್. ಇದು 1-2 ಅಷ್ಟೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸುಮಾರಾಗಿದ್ದಾವೆ. ಒಂದು ಶೂಟಿಂಗು ಮೈಸೂರು ಶೂಟಿಂಗು, ಸಂದೇಶ್ ಅವ್ರದ್ದು ಹೋಟೆಲಲ್ಲಿ ನಾವು, ಅದೇ ಪ್ರಿನ್ಸ್ ಈ ಕಡೆ ದೊಡ್ಡದಾಗಿದೆ, ಈ ಕಡೆ ಇನ್ನೊಂದು ಚಿಕ್ಕದಿತ್ತು. ಅಲ್ಲಿ ರಾತ್ರಿ 1-1:30 ಗಂಟೆ ಚಳಿ ಜ್ವರ ನೋಡೋದೆ, ಸಿಕ್ಕಾಬಟ್ಟೆ ಜ್ವರ ಆಗ್ತಾಯಿಲ್ಲ ನನಗೆ. ಕೆರಡೆ ಬಂದಾಗ ಡಾಕ್ಟರ್ ಹತ್ರ ಹೋಗೋಣ ಅಂತ ಕೆಳಗಿಳಿದ್ದೀನಿ, ಫುಲ್ ಬ್ಲ್ಯಾಂಕ್ ಆಗೋದೆ, ಏನು ಕಾಣಿಸ್ತಾ ಇಲ್ಲ ನಂಗೆ, ಬ್ಲ್ಯಾಂಕ್ ಆಗೋದೆ.
ಸೊ ಹಂಗೆ ಕೂತ್ಕೊಂಡ್ಬಿಟ್ಟೆ ಅಲ್ಲೇ. ಅದು ಸಂತೆ ಮುಂದೆ ಒಂದು ದೊಡ್ಡ ಪಾರ್ಕಿಂಗ್ ಲಾಟ್ ಇದೆ. ಸರ್ ಪಾಪ ಸೆಕ್ಯೂರಿಟಿ ಬಂದು ಏನು ತಾನೆ ಅದನ್ನು ಸೊ ಹಂಗೆ ಜ್ವರ ಬಂದುಬಿಟ್ಟಿದೆ, ಹಿಂಗೆ ಆಗ್ತಾಯಿದೆ, ಒಂದು ಹಾಸ್ಪಿಟ್ಲ್ ಹೋಗ್ಬೇಕು, ಪ್ರೊಡಕ್ಷನ್ ಗಾಡಿ ಇದೆ ಅಲ್ಲಿ, ಒಳಗೆ ಮಲ್ಕೊಂಡಿರ್ತಾ ಇದ್ದೆ ಅವ್ರು ನೆಪ್ಸಿ ನನಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ. ಸರಿ ಅಲ್ಲೇ ಕೂತಿರ್ತೀನಿ, ಸರಿ ಕೂತಿರಿ ನೀವು ಅಂದ್ಬಿಟ್ಟು ಅವ್ನು ಪಾಪ ಹೋಗಿ ಹೇಳ್ತಾನೆ ಹಿಂಗೆ ಬಂದಿದ್ದಾರೆ ಅಂದ ತಕ್ಷಣ. ಹತ್ರನೇ, ದೂರ ಏನು ಇರಲಿಲ್ಲ ಅದು. ಅವನು ಪುಣ್ಯಾತ್ಮ ಡೀಸೆಲ್ ಇಲ್ಲ ಅಂತಂದ ಅವನು. ಅವನ ತಕ್ಷಣ ಮತ್ತು ಇವನು ಪಾಪ ಸೆಕ್ಯೂರಿಟಿ ಯಾವುದೋ ಆಟೋನ ಕರ್ಸ್ಕೊಂಡು ಆಟೋಲ್ಲಿ ಮಾಡಿಕೊಟ್ಟು ನನಗೆ ಹಾಸ್ಪಿಟ್ಲ್ ಕಳಿಸ್ದ. ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದೆ. ಅವತ್ತು ನಾನು ಡಿಸೈಡ್ ಮಾಡಿದೆ, ಇನ್ನು ಜೀವನದಲ್ಲಿ ಯಾವತ್ತೂ ಪ್ರೊಡಕ್ಷನ್ ಗಾಡಿ ಹತ್ತಬಾರ್ದು ಅಂತ. ಟಚ್ವುಡ್ ಇವತ್ತರೂ ಗಾಡಿ ಹತ್ತಿಲ್ಲ. ಅವತ್ತು ನಾನು ಕಷ್ಟದಲ್ಲಿದ್ದೆ. ಆ ಶೂಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಗೆ ಬಂದು ಒಂದು ಸೆಕೆಂಡ್ ಹ್ಯಾಂಡ್ ಫಿಯಟ್ ಕಾರ್ ತೊಗೊಂಡೆ. ಸೆಕೆಂಡ್ ಹ್ಯಾಂಡ್ ಫಿಯಟ್ ಹಾಕ್ಕೊಂಡು ಅದು ಮ್ಯಾಗ್ ವೀಲ್ಸಲ್ಲಿ ಹಾಕಿ ಫುಲ್ ಮಾಡಿಫೈ ಮಾಡಿ ಆ ಫಿಯಟ್ ಕಾರಲ್ಲಿ ಎಷ್ಟೋ ಸಿನಿಮಾ ಶೂಟಿಂಗ್ ಮಾಡಿದ್ದೀನಿ. ಅದು ನೀವು ಬೇರೆ ರೀತಿನಲ್ಲಿ ಹೇಳ್ತಿಲ್ಲ, ನಿಮ್ಗೆ ಆಗಿದ್ದ ನೋವು ಅವತ್ತಾಗಿದ್ದಂತಹ ನಿಮ್ಗೆ, ಬಿಕಾಸ್ ಒಂದು ಜೀವ ಪೇಚಾಡ್ತಾ ಇದೆ, ಅಲ್ಲಿ ಜ್ವರ ಇದೆ, ಒಂದು ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಇಟ್ ಇಸ್ ಲೈಕ್ ಅದಕ್ಕೆ ಏನೋ ಮಾನ್ಯತೆನೂ ಕೊಡಲಿಲ್ಲ ಅಂದಾಗ ಅವತ್ತು ನಿಮಗೆ ಬಂದಿದ್ದಂತಹ ಒಂದು ಥಾಟ್, ಇಲ್ಲ ನಾನು ಚಾಲೆಂಜ್ ಆಗಿ ತಗೊಳ್ಳೇಬೇಕು, ನಾನು ದಟ್ ಈಸ್ ಅನ್ ಅಚೀವ್ಮೆಂಟ್. ಒಂದು ಇನ್ಸಲ್ಟ್ ಇಂದ ಮನುಷ್ಯ ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಅದನ್ನ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ತಾನೆ, ಹೆಂಗೆ ಬೆಳಿತಾನೆ. ತುಂಬಾ ಜನ ಕಲ್ಲಿ ಹೋಪ್ಸ್ ಕಳ್ಕೊಂಡ್ಬಿಡ್ತಾರೆ, ಬಿಟ್ಬಿಡ್ತಾರೆ ಇಂಡಸ್ಟ್ರಿ ಬಗ್ಗೆ. ನನ್ನ ಜೊತೆ ಬಂದು ಎಷ್ಟೋ ಜನ ಇಂಡಸ್ಟ್ರಿ ಬಿಟ್ಟಿದ್ದಾರೆ. ನನ್ನ ಜೊತೆ ಒಂದು 3-4 ಜನ ಇದ್ದಾರೆ ಅಷ್ಟೇ ಇಂಡಸ್ಟ್ರಿ. ಮಿಗ್ದು ಎಷ್ಟೋ ಜನ ಎಲ್ಲೆಲ್ಲಿ ಪರಿಚಯ ಆದವ್ರು ಎಲ್ಲ ಬೇರೆ ಕೆಲಸ ಮಾಡ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದಾರೆ. ಪಾಪ ಅವರು ಬೇಸತ್ತು ಸೋದು ಹೋಗ್ಬಿಟ್ಟಿದ್ದಾರೆ. ಬಟ್ ನಾನು ಈ ಇಂಡಸ್ಟ್ರಿ ಆ್ಯಕ್ಟ್ ಜೊತೆ ನಾನು ಸುಮಾರು ಬಿಸ್ನೆಸ್ಸು ಮಾಡಿದೆ, ಸುಮಾರು ಲಕ್ಷ ಕಳ್ಕೊಂಡೆ, ಬಿಲ್ಡಿಂಗ್ ಕಳ್ಕೊಂಡೆ. ಬಟ್ ಎಲ್ಲ ಮಾಡಿ ವಾಪಸ್ ನಾನು ಸಿನಿಮಾಗೆ ಬಂದೆ. ಅದು ನನ್ನ ಕೈ ಹಿಡಿದಿದ್ದೆ ಸಿನಿಮಾ. ಸೊ ಈಗ ಬದುಕ್ತಾ ಇರೋದು ನನ್ನ ಸಿನಿಮಾ ಸೀರಿಯಲಿಂದನೇ. ಸೊ ಅದು ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಎಲ್ಲೋದ್ರೂ ಮತ್ತೆ ಇಲ್ಲಿಗೆ ಬಂತದು. ಅಂದರೆ ಇನ್ನೊಬ್ಬರು ನಂಬ್ಕೊಂಡು ನಾವೆಲ್ಲ ಕಳ್ಕೊಂಡೆ. ಇದು ನಮ್ಮ ಕಲೆ ಅಲ್ವಾ, ನಮ್ಮನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲ ಕಳ್ಕೊಂಡ್ಮೇಲೆ ನನಗೂ ಬುದ್ಧಿ